ಇನ್ನು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಜನ ಕಣ್ಣು ಕಳೆದುಕೊಳ್ಳುವ ಭೀತಿ ಎದುರಾಗ್ತಾ ಇರುವಂತದ್ದು. ಪಟಾಕಿ ಸಿಡಕ್ಕೆ ಕಣ್ಣು ಕಳೆದುಕೊಳ್ಳುತ್ತಿರುವವರು ಹೆಚ್ಚಾಗ್ತಾ ಇದ್ದಾರೆ. ಕಳೆದ ಬಾರಿ 75 ಪ್ರಕರಣಗಳು ದಾಖಲಾಗಿದ್ದವು. ಈ ಬಾರಿ 15ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಹಬ್ಬ ಶುರುವಾಗಿ 7 ದಿನಗಳಲ್ಲೇ 15ಕ್ಕೂ ಹೆಚ್ಚು ಪ್ರಕರಣ ಸೇರಿರುವಂತದ್ದು ಮತ್ತು ಪಟಾಕಿ ಹೊಡೆದವರಿಗಿಂತ ನಿಂತವರಿಗೆ ಹಾನಿಯಾಗಿರುವಂತದ್ದು. ಜನತಾ ಟಿವಿಗೆ ಮಿಂಟೋ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಶಶಿಧರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕಳೆದ ವರ್ಷಗಳಿಗೆ ಕಂಪೇರ್ ಮಾಡ್ಕೊಂತ ಹೋದ್ರೆ ಈಗಾಗಲೇ ಈ ಬಾರಿ ಅತಿ ಹೆಚ್ಚಾಗಿ ಈ ರೀತಿಯಾದಂತಹ ಭೀತಿಗಳು ಆಗುವ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಕಳೆದ ಬಾರಿ 75 ಪ್ರಕರಣಗಳು ದಾಖಲಾಗಿದ್ವು. ಈ ಬಾರಿ ಇನ್ನು ದೀಪಾವಳಿ ಆರಂಭವಾಗಿ 2 ದಿನದಲ್ಲಿ 15ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಹಬ್ಬ ಶುರುವಾಗುವ 2 ದಿನಗಳಲ್ಲಿ 15ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿರುವಂತದ್ದು. ಮತ್ತು ಒಂದು ಪಟಾಕಿ ಹೊಡೆದವರಿಗಿಂತ ಅಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದಂತಹ ವ್ಯಕ್ತಿಗಳಿಗೆ ಹಾನಿ ಆಗಿರುವಂತದ್ದು. ಪಟಾಕಿ ಹೊಡೆಯವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ, ಆದರೆ ದಾರಿಯಲ್ಲಿ ಹೋಗುವಂತವರಿಗೆ, ಸುಮ್ಮನೆ ನಿಂತವರಿಗೆ ಈ ರೀತಿಯಾಗಿ ಹಾನಿ ಆಗಿರುವಂತದ್ದು. ವಿಜುವಲ್ ಇಂಪೇರ್ಮೆಂಟ್ ಆಗಿರುತ್ತೆ. 4 ಜನ ಆಗಿದ್ದಾರೆ. ಸೊ ಇದರಲ್ಲಿ ಮಕ್ಕಳು 4 ಜನ ಇಂಜೂರ್ ಆಗಿರ್ತಾರೆ. ಮೇಲ್ ಫೀಮೇಲ್ 8 ಜನ ಮೇಲ್ಸ್ ಮತ್ತು 3 ಜನ ಫೀಮೇಲ್ ಇಂಜೂರ್ಡ್ ಆಗಿದ್ದಾರೆ. ಅದರಲ್ಲಿ 2 ಪೇಷಂಟ್ ಗ್ರೀವಿಯಸ್ ಇಂಜುರಿ, 4ರಲ್ಲಿ 2 ಪೇಷಂಟ್ ನಿನ್ನೆ ಸರ್ಜರಿ ಆಗಿದೆ. ಇವತ್ತು ಬೆಳಿಗ್ಗೆ 1 ಪೇಷಂಟ್ ರಿಪೋರ್ಟ್ ಆಗಿದೆ. ಅದು ಒಂದು ರಪ್ಚರ್ ಗ್ಲೋಬ್ ಅಂತ, ಅವ್ರಿಗೆ ಇವತ್ತು ಸರ್ಜರಿಗೆ ನಡೀತಾ ಇದೆ. ಟೋಟಲ್ ಎಷ್ಟು ಪ್ರಕರಣಗಳು ಈವರೆಗೆ 14 ಪ್ರಕರಣ ಆಗಿದೆ. ಮೊದಲನೇ ದಿನ 2, ಎರಡನೇ ದಿನ 11, ಇವತ್ತು ಬೆಳಿಗ್ಗೆ 1 ರಿಪೋರ್ಟ್ ಆಗಿದೆ. ಅಲ್ಲ, ಪ್ರತಿ ಬಾರಿ ಜಾಗೃತಿ ಮೂಡಿಸೋದು ಏನು ಸರ್ ಈ ರೀತಿ ಆಗ್ತಾ ಇದೆ? ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ವಿಚಾರದಲ್ಲಿ? ಅವೇರ್ನೆಸ್ ಅಲ್ಲಿ ಸಮ್ವೇರ್ ಲ್ಯಾಕಿಂಗ್ ಅನ್ಸುತ್ತೆ. ವೈದ್ಯರ ಕಡೆಯಿಂದನೋ ಅಥವಾ ಲೆಜಿಸ್ಲೇಷನ್ ಕಡೆಯಿಂದನೋ ಅಥವಾ ಮೀಡಿಯಾದ ಮಾಧ್ಯಮದವ್ರ ಕಡೆಯಿಂದನೋ. ಯಾಕಂದರೆ ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರು, ಮಕ್ಕಳಲ್ಲಿ ಇಂಜುರಿ ಜಾಸ್ತಿ ಆಗ್ತಾ ಇದೆ.